ಎಷ್ಟು ಸ್ನೇಹಿತರೆ ಹಾಸ್ಟೆಲ್ ಚೆಕ್ಔಟ್ ಮಾಡಿದ್ದಾಯಿತು. ನೋಡಿ ಫಾಗ್ ನೋಡಿ ಯಾವ ಥರ ಇದೆ. ಸೊ ಈಗ ನೆಕ್ಸ್ಟ್ ನಾವು ನೀವು ಚಾರ್ಲಿ ಮೂವಿ ಅಂದರೆ ಮಲಯಾಳಂದು ಚಾರ್ಲಿ ಮೂವಿ ದುಲ್ಕರ್ ಸಲ್ಮಾನ್ ನೋಡಿದರೆ ಗೊತ್ತಾಗುತ್ತೆ ಲೊಕೇಶನ್ ಯಾವುದಂತ. ಸೊ ಮೋಸ್ಟ್ ಆಫ್ ದ ಸೀನ್ಸು ವಾಗಮನಲ್ಲಿ ಶೂಟಿಂಗ್ ಮಾಡಿರೋದು. ಸೊ ತೋರಿಸ್ತೀನಿ ಯಾವ್ಯಾವ ಸೀನ್ಸಲ್ಲಿ ಶೂಟ್ ಮಾಡಿದ್ದಾರೆ ಅಂತ. ಸೊ ಈಗ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಸೊ ಅದು ಬಂದು ಲ್ಯಾಡ್ರಮ್ ಟೀ ಎಸ್ಟೇಟ್ ಅಂತ, ಇಲ್ಲೇ ವಾಗಮನಲ್ಲಿ ಇರೋದು. ಇನ್ನೊಂದು 1 hour ಆಗ್ಬೋದು ಇಲ್ಲಿಂದ. ಸೊ ಅದಕ್ಕಿಂತ ಮುಂಚೆ ಇಲ್ಲೊಂದು ಪೈನ್ ಫಾರೆಸ್ಟ್ ಅಂತಿದೆ. ಸೊ ಅದು ಕೂಡ ಚೆನ್ನಾಗಿದೆ ಅಂತೆ. ಫಸ್ಟ್ ಪೈನ್ ಫಾರೆಸ್ಟ್ಗೆ ಹೋಗಿ ನೆಕ್ಸ್ಟ್ ಚಾರ್ಲಿ ಮೂವಿ ಲೊಕೇಶನ್ಗೆ ಹೋಗೋಣ, ಚೆನ್ನಾಗಿರುತ್ತೆ. ಸೊ ಚಾರ್ಲಿ ಮೂವಿ ಲೊಕೇಶನ್ ನೋಡಿಕೊಂಡು ನೆಕ್ಸ್ಟ್ ನಾವು ಡೈರೆಕ್ಟ್ ತೇಕಡಿಗೆ ಹೋಗೋಣ. ತೇಕಡಿ ಅಲ್ಲಿಂದ ಅರ್ಧ ಅವರೇನೋ ಅಷ್ಟೇ ಹೋಗ್ಬಿಡ್ಬೋದು. ಆಮೇಲೆ ಟೈಮ್ ನೋಡಿಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಸೊ ಈಗ ಯಾವ ಕಡೆ ಸೊ ಇನ್ನು ಪೈನ್ ಫಾರೆಸ್ಟ್ 16 minutes ತೋರಿಸ್ತಾ ಇದೆ. ಬನ್ನಿ ಹೋಗೋಣ. ಬಂದ್ವಿ ಸ್ನೇಹಿತರೆ ಪೈನ್ ವ್ಯಾಲಿ ಅಥವಾ ಪೈನ್ ಫಾರೆಸ್ಟ್ಗೆ. ಎಲ್ಲ ಕಡೆ ಫುಲ್ ಶಾಪಿಂಗ್ಗಳು. ಏನೆಲ್ಲ ನಡ್ಕೊಂಡು ಹೋಗ್ತಾ ನಾನು ಮಾತ್ರ ಗಾಡಿಯಲ್ಲಿ ಹೋಗ್ತಾಯಿದ್ದೀನಿ. ಪಾರ್ಕಿಂಗ್ ಇದೆ ಸ್ನೇಹಿತರೆ. ಯಾವ ರೀಚ್ದ ಲೊಕೇಶನ್ ತೋರಿಸ್ತೀನಿ ನೋಡಿ, ಆ ಥರ ಇದೆ. ಮೂವಿ ಏನಾದರೂ ನೋಡಿಲ್ಲ ಅಂದರೆ ನೀವು ಖಂಡಿತ ನೋಡಬೇಕು ಸ್ನೇಹಿತರೆ. ಕನ್ನಡಲ್ಲಿರೋ ಚಾರ್ಲಿ ಅಲ್ಲ, ಮಲಯಾಳಂ ಚಾರ್ಲಿ. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಫಿಲಿಮ್. ಲೀವ್ ಲೆಫ್ಟ್ ದ ಫುಲ್ಲೆಸ್ಟ್ ಅಂತಾರಲ್ಲ, ಆ ಥರ ಇರುತ್ತೆ ನನ್ನ ಕ್ಯಾರೆಕ್ಟರು. ಸೂಪರ್ ಮೂವಿ ಮಾತ್ರ. ಆ ಮೂವಿ ಏನಾದ್ರು ನೋಡಿಲ್ಲ ಅಂದರೆ ನೋಡಿ, ನಿಮ್ಗೆ ಸಖತ್ ಇಷ್ಟ ಆಗುತ್ತೆ. ಒಳ್ಳೆ ಫೀಲ್ ಗುಡ್ ಮೂವಿ ಅದು. ಆ ಕಡೆ ಯಾವುದೋ ಊರೈತೆ, ಈ ಕಡೆ ಸ್ಟ್ರೀಮ್ ವ್ಯೂಸ್ ಅಂತೆ 1 kilometer. ಸೊ ಈ ಕಡೆ ಹೋಗ್ಬೇಕು. ಯಾವ ಊರಿದು? ಅದರಲ್ಲಿ ಮೇಲ್ಗಡೆ ತೋರಿಸೈತೆ ಗೌರ್ಮೆಂಟ್ LP ಸ್ಕೂಲ್ ಕಡೆ. ಇಲ್ಲಿ ಹೋಗ್ಬೇಕಾ? ಚಾರ್ಲಿ ಬಿಡ ಊಟಿ ഇവിടെ അങ്ങോട്ട് റൈറ്റ് ചെയ്യുമ്പോൾ കുറച്ച് മൺ റോഡ് വരും അങ്ങോട്ട് സ്ട്രൈറ്റാ? ഓക്കെ. ಈ ಕಡೆ ಎಲ್ಲ ನಮ್ಮ ಮನ್ ರೋಡ್ ಬರುತ್ತೆ, ಆ ಕಡೆ ಹೋಗ್ಬೇಕಂತೆ. ಇದು ಸ್ಕೂಲ್ ಇದು. ಸುಮ್ಮನೆ ಚಾರ್ಲಿ ಟೀ ಎಸ್ಟೇಟ್ ಪಾಯಿಂಟ್ ಅಂತ ಹಾಕೋನೆ, ಬಟ್ ಅಲ್ಲೇನೂ ಇಲ್ಲ. ಅಲ್ಲೈತೆ ಮನ್ ರೋಡು. ಕಡೆ ಇನ್ನೊಂದು ರೂಟ್ ಐತೆ, ಬನ್ನಿ. ಹಲೋ ಇಲ್ಲ, ವಾಕಿಂಗ್. ಥ್ಯಾಂಕ್ ಯು.
ಗಾಡಿ ಬಿಡಲ್ಲಂತೆ, ನಡ್ಕೊಂಡು ಹೋಗ್ಬೋದಂತೆ. ಸ್ನೇಹಿತರೆ, ಇದೇ ಲೊಕೇಶನ್ ಸೀನೆಲ್ಲ ಶೂಟ್ ಮಾಡಿರೋದು. ಟೈಮು ಎಷ್ಟಾಯಿತು? ಟೈಮ್ 1 ಗಂಟೆ ಆಯಿತು. ಈಗ ತೇಕಡಿಗೆ ಹೋಗಿ ಊಟ ಮಾಡಿಕೊಂಡು ಅಲ್ಲಿ ಬೋಟ್ ಸಫಾರಿ ಎಷ್ಟೊತ್ತಿಗೆ ನೋಡಿ ಬೋಟ್ ಸಫಾರಿ ಕೂಡ. ಸೊ ಬೋಟ್ ಸಫಾರಿ ಮುಗಿಸ್ಕೊಂಡು ರೂಮಲ್ಲಿ ಚೆಕ್ಇನ್ ಎಲ್ಲ ಮಾಡಿ 6 ಗಂಟೆಗೆ ಕಥಕ್ಕಳಿ ಶೋ ಇದೆ ಒಂದು. ಸೊ ಕಥಕ್ಕಳಿ ನೋಡಿಕೊಂಡು ನೆಕ್ಸ್ಟ್ ಹಂಗೆ ಇನ್ನೊಂದು 7 to 8 ಇದು ಕಲರಿ ಶೋ ಇದೆ, ಕಲರಿ ಪೈಟು. ಸೊ ಅದು ನೋಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಷ್ಟೇ ಇವತ್ತು ಪ್ಲ್ಯಾನ್. ಸೊ ನಾವೀಗೇನು ಬೋಟ್ ಸಫಾರಿ ಹೋಗ್ತೀವಲ್ವ, ಅದು ಬಂದು ಪೆರಿಯಾರ್ ವೈಲ್ಡ್ ಲೈಫ್ ಸೆಂಚುರಲ್ಲಿ ಇರೋದು. ಸೊ ಪೆರಿಯಾರ್ ವೈಲ್ಡ್ ಲೈಫ್ ಸೆಂಚುರಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಇದ್ದಾವೆ. ಸೊ ನೀವು ಬೇಕಾದ್ರೆ ಜೀಪ್ ಸಫಾರಿ ಕೂಡ ಹೋಗ್ಬೋದು, ಇಲ್ಲ ಫಾರೆಸ್ಟ್ ವಾಕ್ ಕೂಡ ಹೋಗ್ಬೋದು. ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಹೇಳ್ತೀನಿ ಯಾವ ಆ್ಯಕ್ಟಿವಿಟೀಸ್ ಅಂತ ಎಲ್ಲ ಹೋದ್ಮೇಲೆ. ಸೊ ನಾನು ಬೋಟ್ ಸಫಾರಿ ಹೋಗೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಇಲ್ಲೊಂದು ಹೋಟೆಲ್ ಇದೆ, ಫ್ಯಾಕ್ಟ್ರಿ ಔಟ್ಲೆಟ್ ಅಂತಿದೆ. ಇಲ್ಲಿ ಊಟ ಮಾಡೋಣ, ಏನು ಮಾಡೋಣ? ಹೋಟೆಲ್ ಅನ್ನಪೂರ್ಣ ವೆಜಿಟೇರಿಯನ್. ಬನ್ನಿ ಇಲ್ಲೇ ಊಟ ಮಾಡೋಣ. ಇಲ್ಲೇ ಊಟ ಮಾಡಿಕೊಂಡು ಡೈರೆಕ್ಟ್ ಹೋಗೋಣ. ಆಯ್ತಲ್ಲ 1 ಗಂಟೆ.